ಆಲಿವ್ ಉಪ್ಪು ನಾವು ದಿನನಿತ್ಯ ಬಳಸುವ ಉಪ್ಪಿನ ಹಾಗಲ್ಲ ಮತ್ತು ಉಪ್ಪಿನ ರುಚಿ ಕೂಡ ಹೊಂದಿರೋದಿಲ್ಲ. ಈ ಆಲಿವ್ ಉಪ್ಪು ಹೇಗ್ ತಯಾರಿಸ್ತಾರೆ ಗೊತ್ತಾ? ಏನ್ ಮಾಡ್ತಾರಂದ್ರೆ, ಅರ್ಧ ಒಣಗಿದ ಅಂದ್ರೆ ಹಾಫ್ ಡ್ರೈಡ್ ಆಲಿವ್ಸ್ಗಳನ್ನು ಸಣ್ಣ ತುಂಡುಗಳಾಗಿ ಕಟ್ ಮಾಡ್ತಾರೆ. ಆಮೇಲೆ ನಾವು ದಿನನಿತ್ಯ ಬಳಸ್ತಕ್ಕಂಥ ಸಮುದ್ರದ ಉಪ್ಪೇನಿದೆಯಲ್ಲ, ಅದನ್ನ ಈ ಕತ್ತರಿಸಿರ್ತಕ್ಕಂಥ ಆಲಿವ್ಗಳಲ್ಲಿ ಮಿಶ್ರಣ ಮಾಡ್ತಾರೆ. ಆಮೇಲೆ ಈ ಮಿಶ್ರಣವನ್ನು ಒಂದು ಏರ್ ಟೈಟ್ ಅಂದ್ರೆ ಗಾಳಿ ಒಳಗೆ ಹೋಗದಿರ್ತಕ್ಕಂಥ ಗಾಜಿನ ಬಾಟಲ್ನಲ್ಲಿ 2 ತಿಂಗಳಗಳವರೆಗೆ ಇಡಲಾಗುತ್ತೆ. ಅನಂತರ ಅದನ್ನ ಪುಡಿ ಮಾಡಲಾಗುತ್ತೆ. ಈ ಆಲಿವ್ ಉಪ್ಪು ನೋಡಲು ತಿಳಿ ಮೆಹಂದಿ ಬಣ್ಣದಾಗಿರುತ್ತೆ. ಈ ಆಲಿವ್ ಉಪ್ಪನ್ನು ಜೈತೂನ್ ನಮಕ್ ಅಂತ ಕೂಡ ಕರೀತಾರೆ. ಬಹಳಷ್ಟು ರೋಗಗಳಿಗೆ ಇದು ರಾಮಬಾಣ. ಇದು ವಿಟಮಿನ್ ಇ, ಕಬ್ಬಿಣ, ತಾಮ್ರ, ಕ್ಯಾಲ್ಸಿಯಂ, ಫೈಬರ್, ಬಹಳಷ್ಟು ಆಂಟಿ ಆಕ್ಸಿಡೆಂಟ್ಸ್, ಹೀಗೆ ಇನ್ನು ಹಲವಾರು ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿದೆ. ಇದರ ಮೊದಲನೇ ಆರೋಗ್ಯ ಲಾಭ, ಇದು ಸಂಪೂರ್ಣ ಜೀರ್ಣಾಂಗ ವ್ಯೂಹದ ಆರೋಗ್ಯ ಸುಧಾರಿಸುತ್ತೆ. ಆಂಟಿ ಆಕ್ಸಿಡೆಂಟ್ಸ್, ಫೈಬರ್ನಿಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ಜೀರ್ಣಾಂಗ ವ್ಯೂಹದ ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಇದು ಸಹಾಯ ಮಾಡುತ್ತೆ. ಗ್ಯಾಸ್ ಆಗಿರ್ಬೋದು, ಅಸಿಡಿಟಿ ಸಮಸ್ಯೆಗಳು, ಇವುಗಳನ್ನು ನಿವಾರಣೆ ಮಾಡುತ್ತೆ. ಕಾನ್ಸ್ಟಿಪೇಷನ್, ಮಲಬದ್ಧತೆ ನಿವಾರಿಸುತ್ತೆ. ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಇದರ ಎರಡನೇ ಆರೋಗ್ಯ ಲಾಭ, ಸೋರಿಯಾಸಿಸ್, ಎಕ್ಸಿಮಾ ಇಂತಹ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ಹೊಂದಿದೆ. ಚರ್ಮದ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಇದು ತುಂಬಾನೇ ಲಾಭಕಾರಿಯಾಗಿದೆ. 5 ರಿಂದ 6 ತಿಂಗಳ ಕಾಲ ಇದರ ಸೇವನೆ ಮಾಡಬೇಕಾಗುತ್ತೆ. ಆವಾಗಲೇ ಏನಂತಂದ್ರೆ ಚರ್ಮದ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಮೂರನೇದಾಗಿ ಇದು ಹೃದಯದ ಆರೋಗ್ಯ ಸುಧಾರಿಸುತ್ತೆ. ಆಲಿವ್ ಉಪ್ಪು ನಮ್ಮ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದ್ರಿಂದ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಲೆವೆಲ್ ನಿಯಂತ್ರಣ ಮಾಡುತ್ತೆ. ನಮ್ಮ ಹೃದಯದ ಆರೋಗ್ಯ ಕಾಪಾಡುತ್ತೆ. ಅಷ್ಟೇ ಅಲ್ಲ, ಹೈಪರ್ ಟೆನ್ಷನ್ ಕೂಡ ಕಡಿಮೆ ಮಾಡುತ್ತೆ. 4ನೇದಾಗಿ ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿರೋದ್ರಿಂದ ನಮ್ಮ ದೇಹದಲ್ಲಿನ ಉರಿಯೂತ ಕಡಿಮೆ ಮಾಡುತ್ತೆ. ಸ್ವೆಲ್ಲಿಂಗ್ ಅಂದ್ರೆ ಬಾವು ಇದ್ರೆ ಅದು ಕಡಿಮೆ ಮಾಡುತ್ತೆ. ಇದರ 5ನೇ ಆರೋಗ್ಯ ಲಾಭ, ಇದು ಬೊಜ್ಜು ಕರಗಿಸುತ್ತೆ. ಒಬೆಸಿಟಿ ಕಡಿಮೆ ಮಾಡುತ್ತೆ, ಯಾಕೆಂದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಗುಣ ಹೊಂದಿದೆ. 6ನೇದಾಗಿ ಲಿವರ್ನ ಸಮಸ್ಯೆಗಳಿಗೂ ಇದು ತುಂಬಾನೇ ಒಳ್ಳೆಯದು. 7ನೇ ಲಾಭ, ಕಿಡ್ನಿ ಸ್ಟೋನ್ ಇದ್ದವರಿಗೂ ಇದರ ಸೇವನೆ ಲಾಭ ಕೊಡುತ್ತೆ. ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯ ಸುಧಾರಿಸುತ್ತೆ. ಆಲಿವ್ ಉಪ್ಪು ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿರೋದ್ರಿಂದ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಗಳಿಂದ ಜೀವಕೋಶಗಳಿಗೆ ಆಗುವ ಹಾನಿಯನ್ನು ತಡೆಯುತ್ತೆ. ಇಷ್ಟೆಲ್ಲಾ ಆರೋಗ್ಯ ಲಾಭ ಹೊಂದಿರತಕ್ಕಂಥ ಈ ಆಲಿವ್ ಉಪ್ಪು ನಾವು ಹೇಗೆ ಬಳಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ನಾವು ಇದನ್ನು ಸೇವಿಸಬೇಕು? ಸಾಮಾನ್ಯವಾಗಿ ಏನ್ ಮಾಡಬೇಕು, 1 ಗ್ರಾಮ್ನಿಂದ 5 ಗ್ರಾಮ್ನವರೆಗೆ ನಾವಿದನ್ನ ಏನ್ ಮಾಡಬೇಕು, 1 ಗ್ಲಾಸ್ ನೀರಿನಲ್ಲಿ ಹಾಕಿ ಇದನ್ನ ಚೆನ್ನಾಗಿ ಕಲಸಿ ರಾತ್ರಿ ಮಲಗುವ ಮುನ್ನ ಇದನ್ನ ಕುಡಿಬೇಕು. ಅಂದ್ರೆ 1 ಚಿಟಿಕೆಯಷ್ಟು, 1 ಗ್ರಾಮ್ನಿಂದ 5 ಗ್ರಾಮ್ ಅಷ್ಟು ಅಂದ್ರೆ 1 ಚಿಟಿಕೆ ಅಷ್ಟಾಗುತ್ತೆ. ಅಷ್ಟೇ ನಾವೇನ್ ಮಾಡಬೇಕು, ಇದನ್ನ ನಾವು ನೀರಿನಲ್ಲಿ ಹಾಕಿ ಕಲಸಿ ದಿನಾಲು ಪ್ರತಿದಿನ ಇದನ್ನ ಕುಡಿಬಹುದು. ಆದ್ರೆ 12 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಇದನ್ನು ಸೇವಿಸಬಾರ್ದು, ಕುಡಿಬಾರ್ದು ಅಂತ ಹೇಳಲಾಗಿದೆ. ಇನ್ನು ಕಿಡ್ನಿ ಸ್ಟೋನ್ ಇದ್ರೆ ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು, ನಾವು ಇದನ್ನ ಪತ್ತರ್ ಚಟ್ಟ ಎಲೆಗಳೇನಿರ್ತಾವಲ್ಲ, ಅದನ್ನ ಹೇಮ್ ಸಾಗರ್ ಅಂತ ಕೂಡ ಹೇಳ್ತೀವಿ ನಾವು. ಆ ಎಲೆಗಳ ರಸ 30 ml ಅಷ್ಟು ತೆಗೆದುಕೊಂಡು ಅದರಲ್ಲಿ 2 ಚಿಟಿಕೆಯಷ್ಟು ಈ ಉಪ್ಪು ಹಾಕಿ 1 ಕಪ್ ಉಗುರು ಬೆಚ್ಚಗಿನ ನೀರಿನಲ್ಲಿ ಇವೆರಡನ್ನು ಸೇರಿಸಿ 30 ml ಆ ಎಲೆಗಳ ರಸ, ಯಾವುದು ಹೇಮಸಾಗರ್ ಅಥವಾ ಪತ್ತರ್ ಚಟ್ಟ ಅಂತ ಏನ್ ಹೇಳ್ತೀವಲ್ಲ ಆ ಎಲೆಗಳ ರಸ ಮತ್ತು 2 ಚಿಟಿಕೆಯಷ್ಟು ಈ ಉಪ್ಪು, ಇವೆರಡನ್ನು ಸೇರಿಸಿ 1 ಕಪ್ ಉಗುರು ಬೆಚ್ಚಗಿನ ನೀರಿನಲ್ಲಿ ಸೇರಿಸಿ ಏನ್ ಮಾಡಬೇಕು, ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದ್ರೆ ಸ್ಟೋನ್ ಏನಾಗುತ್ತೆ, ಕರಗುತ್ತೆ. ಅದೇ ರೀತಿ ಕೊಲೆಸ್ಟ್ರಾಲ್ ಇದ್ದಾಗ ಕೂಡ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದ್ರೆ ಕೊಲೆಸ್ಟ್ರಾಲ್ ಕೂಡ ಕರಗುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.